ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ತಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ಹೇರಳವಾಗಿ ಅನುಗ್ರಹಿಸಣವಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆ. ಈ ದಿನಕ್ಕಾಗಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22ರಿಂದ 23. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22 ಮತ್ತು 23ನೇ ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗ ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದನಲ್ಲವೇ? ಈ ವಾಕ್ಯವನ್ನು ಗ್ರಹಿಸಿದ್ದಕ್ಕೆ ದೇವರಾತ್ಮನ ನಮ್ಮನ್ನು ಬಲಪಡಿಸಿ, ದೇವರಾತ್ಮನ ತಾನೇ ನಮಗೆ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತನ ಕುರಿತು, ಆತನ ಶ್ರಮೆ, ಅದರ ಲಾಭದ ಕುರಿತು ನಾವು ಹೆಚ್ಚೆಚ್ಚಾಗಿ ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರ ಆತ್ಮನು ಇದರ ಕುರಿತು ನಮಗೆ ಪರಿಜ್ಞಾನವನ್ನು ಹೆಚ್ಚಿಸಲಿ. ಇಲ್ಲಿ ದೇವರ ಮನುಷ್ಯನಾದ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ದೇವರು ಕೊಟ್ಟ ಅನೇಕ ಆಜ್ಞೆಗಳು, ಅಪ್ಪಣೆಗಳು, ನಿಯಮಗಳಲ್ಲಿ ಒಂದನ್ನು ನಾವು ಓದಿದ್ದೇವೆ. ಇಲ್ಲಿ ಅಪರಾಧ ಮಾಡಿದವನಿಗೆ ಮರಣ ಶಿಕ್ಷೆಯಾಗಿ ಅವನ ಶವವನ್ನು ಮರಕ್ಕೆ ತೂಗು ಹಾಕಿದ್ದರೆ ಅದೇ ದಿನ ಆ ಶವವನ್ನು ಕೆಳಗೆ ಇಳಿಸಬೇಕು. ಆ ರಾತ್ರಿ ಆ ಮರದ ಮೇಲೆ ಅವನ ಶವ ಇರಬಾರದು. ಕಾರಣ ಹೇಳ್ತಾನೆ, ದೇವರು ಅವರಿಗೆ ಸ್ವದೇಶವಾಗುವುದಕ್ಕಾಗಿ, ದೇವರಾದ ಯೆಹೋವನ ಸ್ವದೇಶವಾಗುವುದಕ್ಕಾಗಿ ಕೊಡುವ ದೇಶವು ಅಪವಿತ್ರವಾಗದಂತೆ ಆ ಶವವನ್ನು ಕೆಳಗೆ ಇಳಿಸಿ ಅದನ್ನು ಆ ದಿನವೇ ನೆಲದಲ್ಲಿ ಹೂತು ಹಾಕಬೇಕು, ಅಥವಾ ಆ ಶವವು ಹೂಣಲ್ಪಡಬೇಕು. ಇದನ್ನು ಹೇಳಿ ಒಂದು ಮಾತು ಹೇಳ್ತಾನೆ: ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದನಲ್ಲವೇ? ಹಾಗಾದರೆ ಅಪರಾಧ ಮಾಡಿ ಮರಕ್ಕೆ ತೂಗು ಹಾಕಲ್ಪಟ್ಟವನ ಕುರಿತು ಬರೆದದೆ ಅವನು ದೇವರ ಶಾಪವನ್ನು ಹೊಂದಿದವನು. ಈ ಮೋಶೆಯ ನಂತರ ಮೋಶೆಯ ಉತ್ತರಾಧಿಕಾರಿಯಾಗಿ ಇಸ್ರೇಲ್ ದೇಶದ ನಾಯಕನಾಗಿ ನೇಮಿಸಲ್ಪಟ್ಟವನು ಯೆಹೋಶುವನು. ಮೋಶೆಯ ಅನಂತರ ಈತನು ತನ್ನ ನಾಯಕತ್ವದಲ್ಲಿ ಇಸ್ರಾಯೇಲರ ಮುಂದಾಗಿ ಆತನು ಹೊರಟು ದೇವರು ವಾಗ್ದಾನ ಮಾಡಿದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ, ಮೂಲ ಪಿತೃಗಳಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶದೊಳಗೆ ಅವರನ್ನು ಸೇರಿಸ್ತಾನೆ. ಪೂರ್ವ ದಿಕ್ಕಿನಿಂದ ಯೋರ್ದನ್ ನದಿಯನ್ನು ಎರಿಕೋವಿಗೆ ಎದುರಾಗಿ ದಾಟಿದ ಸಂದರ್ಭ ಮೊದಲುಗೊಂಡು ಯೋರ್ದನ್ ಹೊಳೆಯನ್ನು ದಾಟಿಸಿದ ಅದ್ಭುತ ಮೊದಲುಗೊಂಡು ನಂತರದಲ್ಲಿ ಅನೇಕ ಯುದ್ಧಗಳನ್ನ ಆತನು ಜಯಿಸ್ತಾ ಅಲ್ಲಿಯ ಮೂಲ ನಿವಾಸಿಗಳನ್ನು ಹೊರಡಿಸುತ್ತಾ ಒಂದು ವಾಕ್ಯ ಭಾಗದ ಪ್ರಕಾರ 31 ಅರಸರನ್ನು ಆತನು ಜಯಿಸಿ ಅವ್ರನ್ನಿಲ್ಲದಂತಾಗ ಮಾಡಿ ಇಸ್ರಾಯೇಲರ 12 ಕುಲಗಳಿಗೆ ಮೋಶೆಯು ನೇಮಿಸಿದ ಪ್ರಕಾರ ದೇಶವನ್ನು ಹಂಚಿಕೊಡ್ತಾನೆ. ಹೀಗೆ ಆತನು ದೇಶವನ್ನು ವಶ ಮಾಡಿಕೊಳ್ಳುತ್ತಾ ಅನೇಕ ಕಡೆ ಯುದ್ಧಗಳನ್ನು ನಡೆಸ್ತಾನೆ. ಅದರಲ್ಲಿ ಆಯಿ ಎಂಬ ಪಟ್ಟಣವನ್ನು ಆತನು ಜಯಿಸ್ತಾನೆ. ಆಯಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡ ಮೇಲೆ ಯೆಹೋಶುವ 8ನೇ ಅಧ್ಯಾಯದ 29ನೇ ವಚನದಲ್ಲಿ ಆಯಿ ಎಂಬ ಊರಿನ ಅರಸನನ್ನು ಸಾಯಂಕಾಲದವರೆಗೂ ಮರದಲ್ಲಿ ನೇತು ಹಾಕಿಸಿ ಸೂರ್ಯನು ಅಸ್ತಮಿಸುತ್ತಲೇ ಅವನ ಶವವನ್ನು ಕೆಳಗಿಳಿಸಿ
ಅದನ್ನು ಊರು ಬಾಗಲಲ್ಲಿ ಹಾಕಿಸಿಬಿಟ್ಟು ಅದರ ಮೇಲೆ ಕಲ್ಲಿನ ದೊಡ್ಡ ಕುಪ್ಪೆಯನ್ನು ಮಾಡಿಸಿದನು. ಅದು ಇಂದಿನವರೆಗೂ ಹಾಗೆಯೇ ಇದೆ. ಹಾಗಾದರೆ ದೇವರು ಮೋಶೆ ಮುಖಾಂತರ ಕೊಟ್ಟ ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದ 22-23 ವಚನದ ಪ್ರಕಾರ ಆತನು ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಆಯಿ ಪಟ್ಟಣದ ಅರಸನನ್ನ ಆತನು ಅದೇ ಪ್ರಕಾರ ಮಾಡ್ತಾನೆ. ಹಾಗೆ ಮುಂದುವರೆದು 10ನೇ ಅಧ್ಯಾಯಕ್ಕೆ ಬರುವಾಗ ಗಿಬ್ಯೋನ್ಯರು ಇವರು ಇಸ್ರೇಲ್ರೊಂದಿಗೆ ಅವರು ಒಂದು ಸಂಧಾನವನ್ನ ಮಾಡಿಕೊಳ್ಳತಕ್ಕ ಒಂದು ಚಾಣಕ್ಷತನವನ್ನ ಪ್ರದರ್ಶಿಸ್ತಾರೆ. ಗಿಬ್ಯೋನರು ಇಸ್ರೇಲ್ರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿಷಯ ಯೆರೂಸಲೇಮಿನ ಅರಸನಿಗೆ ಗೊತ್ತಾದಾಗ ಆತನು ತನ್ನೊಂದಿಗೆ ಇನ್ನೂ 4 ಅರಸರನ್ನ ಸೇರಿಸಿಕೊಂಡು ಗಿಬ್ಯೋನರನ್ನ ಸೋಲಿಸುವುದಕ್ಕಾಗಿ ಆತನು ದಂಡೆತ್ತಿ ಬರ್ತಾನೆ. ಆಗ ಗಿಬ್ಯೋನಿನವರು ಯೆಹೋಶುವನ ಪಾಳ್ಯಕ್ಕೆ ತಮ್ಮ ದೂತರನ್ನು ಕಳುಹಿಸಿ ನೆರವು ಕೋರ್ತಾರೆ. ಆಗ ಒಂದು ಯುದ್ಧ ನಡೀತದೆ. ಆ ಯುದ್ಧದಲ್ಲಿ 10ನೇ ಅಧ್ಯಾಯದಲ್ಲಿ ಓದುವಂಥದ್ದು ಬಹಳ ಸೊಗಸು, ಓದಬೇಕು. ಆ ಯುದ್ಧದಲ್ಲಿ ಸಮಯಾವಕಾಶ ಬೇಕಾದುದರಿಂದ ಸೂರ್ಯನನ್ನು ಚಂದ್ರನನ್ನು ನಿಲ್ಲುವಂತೆ ಮಾಡಿ ಹಗಲು ಹೊತ್ತನ್ನು ವಿಸ್ತರಿಸುವಂಥ ಒಂದು ಆದೇಶವನ್ನು ಯೆಹೋಶುವನ ಹೊರಡಿಸಿ ಆ ಯುದ್ಧದಲ್ಲಿ ಆತನು ಮೇಲುಗೈ ಸಾಧಿಸ್ತಾನೆ. ಆಗ ದಂಡೆತ್ತಿ ಬಂದಿದ್ದ 5 ಅರಸರು ಓಡಿ ಹೋಗಿ ಒಂದು ಗುಹೆಯಲ್ಲಿ ಅಡಗಿಕೊಳ್ತಾರೆ, ಮಕ್ಕೇದದ ಗುಹೆ ಎಂಬುದಾಗಿ. ಆಗ ಯೆಹೋಶುವನ ಜನರು ಅವನ ಪೂರ್ಣವಾಗಿ ಸೋಲಿಸಿ ಆ ಗವಿಯಲ್ಲಿದ್ದ 5 ಮಂದಿ ಅರಸರನ್ನ ಅವರು ಸಂಹರಿಸ್ತಾರೆ. ಅವರ ಕೊರಳಿನ ಮೇಲೆ, ಕುತ್ತಿಗೆ ಮೇಲೆ ಕಾಲನ್ನಿಟ್ಟು ಅವ್ರನ್ನ ಕೊಲ್ಲಿಸ್ತಾರೆ. ನಂತರದಲ್ಲಿ ಅವರನ್ನ ತನ್ನ ಸೈನಿಕರಿಗೆ ಅವರ ಕುತ್ತಿಗೆ ಮೇಲೆ ಕಾಲಿಡ್ಲಿಕ್ಕೆ ಹೇಳ್ತಾನೆ. ನಂತರದಲ್ಲಿ ಅವರನ್ನ ಕೊಲ್ಲಿಸ್ತಾನೆ. ನಂತರ 5 ಮರಗಳಿಗೆ ಅವರನ್ನ ನೇತು ಹಾಕಿಸಿ ನಂತರ ಅವರ ಶವಗಳು ಸಾಯಂಕಾಲದವರೆಗೂ ಅಲ್ಲೇ ತೂಗಾಡುವ ಹಾಗೆ ಮಾಡಿ ಸೂರ್ಯಾಸ್ತಮಾನದ ಹೊತ್ತಿಗೆ ಅದನ್ನು ಇಳಿಸಿ, ಆಗ ಜನರು ಯೆಹೋಶುವನ ಅಪ್ಪಣೆಯಂತೆ ಮರಗಳಿಂದ ಶವಗಳನ್ನ ಇಳಿಸಿದ ಮೇಲೆ ಅವರು ಯಾವ ಗವಿಯಲ್ಲಿ ಅಡಗಿಕೊಂಡಿದ್ರು ಅಲ್ಲೇ ಆ ಶವಗಳನ್ನ ಹಾಕಿ ಅದರ ಬಾಯಿಗೆ ದೊಡ್ಡ ಕಲ್ಲು ಹಾಕಿ ಅದರ ಮತ್ತೆ ಕಲ್ಲುಗಳಿಂದ ಅದನ್ನು ಮುಚ್ಚುತ್ತಾರೆ. ಇಂದಿನವರೆಗೂ ಹಾಗೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಮೋಶೆ ಕೊಟ್ಟ ಈ ಅಪ್ಪಣೆ ಪ್ರಕಾರ ಇಸ್ರಾಯೇಲರು ನಡ್ಕೊಂಡಿದ್ದಾರೆ. ಹಾಗಾದರೆ ಈ ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟ ಈ ಜನರು ಇವರು ಯಾರೆಂಬುದಾಗಿ ಹೇಳ್ತದೆ, ಇವರು ಶಾಪ ಹೊಂದಿದವರು. ಹಾಗಾದರೆ ಶಾಪಕ್ಕೆ ಒಳಗಾದವರು ಮರದ ಕಂಬಕ್ಕೆ ತೂಗು ಹಾಕಲ್ಪಡಬೇಕೆಂಬುದು ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಯಿತು. ಮನುಷ್ಯನ ಪರಿಸ್ಥಿತಿನ ಗಮನಿಸಿದರೆ, ಮೊದಲನೇ ಮನುಷ್ಯ ಆದಾಮ, ಈತನು ದೇವರ ಮಾತಿಗೆ ಅವಿಧೇಯನ ಆಗುತ್ತಿದ್ದ ಹಾಗೆ ಅವನ ಮೇಲೆ ಶಾಪ ಬಂತು. ಮುಂದೆ ನಮಗೆ ಅರಿವಾಗ್ತದೆ, ಅವನ ನಿಮಿತ್ತ ಎಲ್ಲ ಮನುಷ್ಯರೊಳಗೂ ಪಾಪ, ಎಲ್ಲ ಮನುಷ್ಯರೊಳಗೂ ಶಾಪ ಹಾಗೆ ತಲೆಮಾರು ಹರಿದು ಬರ್ತದೆ. ಅವನು ಪಾಪ ಮಾಡಿದಾಗ ಅವರನ್ನು ವಂಚಿಸಿದ ಸರ್ಪಕ್ಕೆ ದೇವರು ಶಾಪ ನುಡಿದಿದ್ದಾನೆ. ಸರ್ಪದ ಮಾತು ಕೇಳಿ ಹಣ್ಣನ್ನು ತಿಂದ ಸ್ತ್ರೀಗೆ ದೇವರು ಶಾಪ ನುಡಿದಿದ್ದಾನೆ. ಮತ್ತು ಹಾಗೆಯೇ ತಿನ್ನಬಾರದೆಂದು ದೇವರು ಆಜ್ಞಾಪಿಸಿದ ಹಣ್ಣನ್ನು ತಿಂದದರಿಂದ ದೇವರ ಪುರುಷನ ಮೇಲೂ ಶಾಪವನ್ನು ನುಡಿದಿದ್ದಾನೆ. ಆ ಶಾಪ ಮಾತನಾಡುವಾಗ ಹೀಗೆ ಬರ್ತದೆ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಂತರದಲ್ಲಿ ಭೂಮಿ ಶಾಪ ಬಂದ ಮುಳ್ಳು ಗಿಡಗಳನ್ನ, ಕಳೆಗಳನ್ನ ಬಹಳವಾಗಿ ಬೆಳೆಸಿದ ವಿಷಯವನ್ನು ಆತನು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ವಾಕ್ಯದಲ್ಲಿ ತೋರಿಸ್ತಾನೆ. ಅಲ್ಲಿಗೆ ದೇವರು ಸೃಷ್ಟಿಸಿದ ಭೂಮಿಯಲ್ಲಿ ಮೊದಲು ಮುಳ್ಳು ಗಿಡಗಳಾಗಲಿ ಕಳೆಗಳಾಗಲಿ ಇಲ್ಲವೆಂದಾಯಿತು.
ಹಾಗಾದರೆ ಮುಳ್ಳು ಗಿಡಗಳು, ಈ ಕಳೆಗಳು ಶಾಪಕ್ಕೆ ಸೂಚಕವಾಗಿದೆ. ಇದು ಮನುಷ್ಯರ ಮೇಲಿರುವುದು ಶಾಪವನ್ನು ಸೂಚಿಸ್ತದೆ. ಅನೇಕ ಕಡೆ ಗಮನಿಸಬಹುದು, ದೇವರ ಆಶೀರ್ವಾದ ಹೊಂದಿದ ಜನರ ಜಮೀನುಗಳಲ್ಲಿ ಆಶೀರ್ವಾದ, ದೇವರ ಶಾಪಕ್ಕೆ ಗುರಿಯಾದ ಜನರ ಜಮೀನುಗಳಲ್ಲಿ ಶಾಪವನ್ನು ಗುರುತಿಸಿದವರು, ಅದನ್ನು ಮನಗಂಡವರು ಅನೇಕರಿದ್ದಾರೆ. ಅಂಥವರ ಮಾತುಗಳನ್ನ ನಾನು ಕೇಳಿದ್ದೇನೆ. ಇರಲಿ, ಹಾಗಾದರೆ ಮನುಷ್ಯರೆಲ್ಲರೂ ಶಾಪಗ್ರಸ್ತವಾಗಿರುವುದರಿಂದ ದೇವರು ಇದನ್ನು ನೋಡಿ ಆತನು ಸಂತೋಷಿಸಲಿಲ್ಲ. ಮನುಷ್ಯರನ್ನ ರಕ್ಷಿಸುವುದಕ್ಕಾಗಿಯೇ ಈ ಭೂಮಿಗೆ ಬಂದ ದೇವರು ಅವರ ಈ ಹೀನ ಸ್ಥಿತಿಯನ್ನು ಕಂಡು, ಶಾಪ ಇದು ಪಾಪದ ಪರಿಣಾಮ. ಒಬ್ಬ ಮನುಷ್ಯನು ಪಾಪ ಮಾಡಿದಾಗ ಆ ಪಾಪಕ್ಕೆ ತಕ್ಕ ಪರಿಣಾಮ ಅವನಲ್ಲಿ ಕಾಣ್ತದೆ, ಅದುವೇ ಶಾಪ. ಅನೇಕ ವಿಧದ ಶಾಪಗಳನ್ನು ದೇವರ ವಾಕ್ಯ ಕಾಲಾನುಕಾಲಕ್ಕೆ ಮಾತನಾಡಿದೆ. ಹಾಗಾದರೆ ಮನುಷ್ಯನು ಶಾಪದಲ್ಲಿ ಇರುವುದನ್ನು ಮನಗಂಡ ದೇವರು ಆತನು ಭೂಮಿಗೆ ಬಂದಾಗ ಗಲಾತ್ಯ 3:14 ಬರೆದದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು, ಮರಣಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಪ್ರಿಯರೇ, ಹಾಗಾದರೆ ನಮ್ಮನ್ನು ಈ ಶಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾದ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರತಿಯೊಂದು ಶಾಪದಿಂದ ಬಿಡಿಸುವುದಕ್ಕಾಗಿಯೇ ಯೇಸು, ಆ ಶಾಪಗಳೊಳಗಿಂದ ಬಿಡಿಸುವುದಕ್ಕಾಗಿ ಯೇಸು ನಮ್ಮ ನಿಮಿತ್ತವಾಗಿ ಶಾಪದ ಅವಸ್ಥೆಯನ್ನು ತಾಳಿದ. ಹಾಗಾಗಿ ಕೀರ್ತನೆ 22:6 ಆತನು ಹೇಳ್ತಾನೆ, ನಾನು ಹೊಳದಂಥವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ ಹೇಳ್ತಾನೆ. ಆ ಹೊಳದ ಆಕಾರ ಅದು ಶಾಪದ ಆಕಾರ. ಹಾಗಾದರೆ ನಮ್ಮನ್ನು ಶಾಪದಿಂದ ಬಿಡಿಸುವಂಥದ್ದು ದೇವರ ಯೋಜನೆ. ಹೀಗೆ ಯೇಸು ಕ್ರಿಸ್ತನು ನಮ್ಮ ಶಾಪವನ್ನು ಹೊತ್ತು ಆತನು ಆ ಮರದ ಕಂಬದಲ್ಲಿ ತನ್ನ ಪ್ರಾಣ ಬಿಟ್ಟ. ಆದರೆ ಆ ದಿನವೇ ಆತನ ಮೃತ ಶರೀರವನ್ನು ಕೆಳಗೆ ಇಳಿಸಿ ಅದನ್ನು ಸಮಾಧಿ ಮಾಡಲಾಯಿತು. ಯೇಸು ಈ ಪಾಡನ್ನು ಅನುಭವಿಸೋದಕ್ಕೆ ಕಾರಣ ನಮ್ಮ ಮೇಲಿದ್ದ ದೇವರ ಶಾಪ. ನಾವು ಯಾವುದೆಲ್ಲ ಸಂಗತಿಗಳಲ್ಲಿ ಬಾಧೆ ಪಡುತ್ತಿದ್ದೆವೋ ಇದನ್ನು ಕಂಡು ದೇವರು ಮನಮರುಗಿದ್ದಾನೆ. ನಮ್ಮನ್ನು ಆತನು ಕೈ ಬಿಡಲಿಲ್ಲ. ಅವುಗಳಿಂದ ಬಿಡಿಸಿ ನಮ್ಮನ್ನು ಸುಸ್ಥಿತಿಗೆ ಸೇರಿಸಿ, ಶಾಪದಿಂದ ಬಿಡಿಸಿ ತನ್ನ ಆಶೀರ್ವಾದದಲ್ಲಿ ಸೇರಿಸುವಂಥದ್ದು ಆತನ ಚಿತ್ತ. ಹಾಗಾದರೆ ನಿನ್ನನ್ನು ಶಾಪದಿಂದ ಬಿಡಿಸಿ ನಿನ್ನನ್ನು ದೇವರ ಆಶೀರ್ವಾದದಲ್ಲಿ ಸೇರಿಸುವುದು ದೇವರ ಚಿತ್ತ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಪ್ರೀತಿಯ ರಕ್ಷಕನೇ, ಕ್ರಿಸ್ತನೇ, ನಮ್ಮ ನಿಮಿತ್ತವಾಗಿ ಶಾಪವಾದಿಯಲ್ಲ. ಧರ್ಮಶಾಸ್ತ್ರದೊಳಗೆ ಹೇಳಲ್ಪಟ್ಟಿರುವ ಪ್ರತಿಯೊಂದು ಶಾಪದೊಳಗಿಂದ ಬಿಡಿಸಬೇಕೆಂಬುದಾಗಿ ನಮ್ಮನ್ನು ಕಂಡು ಮನಮರುಗಿದ ದೇವರೇ, ಭೂಮಿಯೇ ಶಾಪವನ್ನು ಅನುಭವಿಸುತ್ತಿರುವುದರಿಂದ, ಒಬ್ಬ ಮನುಷ್ಯನಿಂದ ಭೂಮಿಗೆ ಶಾಪ ಬಂದದ್ರಿಂದ ಕರ್ತನೆ ಎಲ್ಲ ಮನುಷ್ಯರಿಗೂ ಶಾಪಗ್ರಸ್ತವಾಗಿರುವುದನ್ನು ಕಂಡು ಅವರ ಶಾಪದಲ್ಲಿಯೇ ಬಿದ್ದು ನಾಶವಾಗಲೆಂಬುದಾಗಿ ಅವ್ರನ್ನ ಕಡೆಗಣಿಸದೆ, ಅಲಕ್ಷಿಸದೆ ದೇವರೇ, ಭೂಮಿಗೆ ಮನುಷ್ಯನಾಗಿ ನೀನು ಬಂದು ನಮ್ಮ ಶಾಪವನ್ನು ನೀನು ಹೊತ್ತು ಮರದ ಕಂಬದಲ್ಲಿ ತೂಗಾಡಿದೆಯಲ್ಲ, ಪ್ರಾಣ ಕೊಟ್ಟಿಯಲ್ಲ ಕರ್ತನ. ಅದೇ ದಿನ ನಿನ್ನ ಮೃತ ಶರೀರವನ್ನು ಇಳಿಸಿ ಸಮಾಧಿ ಮಾಡಿದಾರಲ್ಲ, ನಮ್ಮನ್ನು ಶಾಪದಿಂದ ವಿಮೋಚಿಸೋದಕ್ಕಾಗಿ ನೀನು ಪಟ್ಟ ಈ ಮಹಾ ಬಾಧೆಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ದಿನಗಳಲ್ಲಿ ಅನೇಕ ದುಶ್ಚಟಗಳಿಗೆ ಒಳಗಾಗಿ ಚಟಕ್ಕೆ ಚಟಗಳನ್ನು ಸೇರಿಸಿಕೊಂಡು ಪಾಪದ ಮೇಲೆ ಪಾಪ ಮಾಡ್ತಾ ಅನೇಕ ಶಾಪಗಳಿಗೂ ರೋಗಕ್ಕೂ ತುತ್ತಾಗಿ ಬಾಧೆ ಪಡುವ ನಮ್ಮ ಜನರ ಮೇಲೆ ಕನಿಕರವಿಟ್ಟು ಕರ್ತನೆ, ಅವರಲ್ಲಿ ಮಾನಸಾಂತರವನ್ನು ಅನುಗ್ರಹಿಸಿ, ಮಾನಸಾಂತರ ಪಟ್ಟವರನ್ನು ನೀನು ಅವರು ಅನುಭವಿಸುತ್ತಿರುವ ಶಾಪಗಳಿಂದ ನೀನು ವಿಮೋಚಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ನಮ್ಮ ಜನರನ್ನು ಕನಿಕರಿಸು ಸ್ವಾಮಿ, ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.